ದೇವಸ್ಥಾನದಲ್ಲಿ ಭಗವಂತ ಶೇಟ್ ಒಬ್ಬರಿಗೆ ಹೀಗೆ ವ್ಯಂಗ್ಯವಾಗಿ ನುಡಿದನು. ಯಾವಾಗಲೂ ಏನನ್ನಾದರೂ ಕೇಳಲು ಬರುತ್ತೀಯಲ್ಲ, ಕೇವಲ ನನ್ನನ್ನು ಭೇಟಿಯಾಗಲು ಎಂದಾದರೂ ಒಮ್ಮೆ ಬಂದು ಹೋಗಬಾರದೆ? ಒಬ್ಬ ಶೇಟ್ ಇದ್ದರು. ಅವರ ಬಳಿ ಅಪಾರ ಸಂಪತ್ತಿತ್ತು. ಅವರ ಉದ್ಯಮಗಳು ದಿನದಿಂದ ದಿನಕ್ಕೆ ಬೆಳೆಯುತ್ತಿದ್ದವು. ಉದ್ಯಮ ಬೆಳೆದಂತೆಲ್ಲ ಆ ಶೇಟಿಗೆ ಭಗವಂತನ ಮೇಲಿರುವ ಭಕ್ತಿಯೂ ಹೆಚ್ಚಾಗುತ್ತಿತ್ತು. ಆದರೆ ಸಮಸ್ಯೆ ಎಂದರೆ ವ್ಯಾಪಾರದಲ್ಲಿ ಮುಳುಗಿದ್ದ ಶೇಟ್ಗೆ ಭಗವಂತನ ಭಕ್ತಿ ಮಾಡಲು ಸಮಯವೇ ಇರಲಿಲ್ಲ. ಅವರು ಬಹಳಷ್ಟು ದೇವಸ್ಥಾನಗಳನ್ನು ಕಟ್ಟಿಸಿದರು, ಆದರೆ ಸ್ವತಃ ಪೂಜೆ ಮಾಡಲು ಎಂದೂ ಹೋಗಲಿಲ್ಲ. ಅವರು ದೇವಸ್ಥಾನಗಳಲ್ಲಿ ಪೂಜಾರಿಗಳನ್ನು ನೇಮಿಸಿದರು. ನೀವು ಬೆಳಿಗ್ಗೆ ಮತ್ತು ಸಂಜೆ ಈ ದೇವಸ್ಥಾನಗಳಲ್ಲಿ ಪೂಜೆ ಮಾಡಬೇಕು ಎಂದು ಅವರಿಗೆ ಆದೇಶಿಸಿದ್ದರು. ಮನೆಯಲ್ಲೇ ಕುಳಿತು ಶೇಟ್ ಸಂಭ್ರಮಿಸುತ್ತಿದ್ದರು. ದೇವಸ್ಥಾನಕ್ಕೆ ಪೂಜಾರಿಗಳನ್ನು ನೇಮಿಸಿದ್ದೇನೆ, ಅವರು ದೇವರಿಗೆ ಪೂಜೆ ಮಾಡುತ್ತಾರೆ, ಎಲ್ಲವನ್ನೂ ನೋಡಿಕೊಳ್ಳುತ್ತಾರೆ. ಇದಕ್ಕಿಂತ ಹೆಚ್ಚಾಗಿ ದೇವರಿಗೆ ಇನ್ನೇನು ಬೇಕು ಎಂದು ಅವರು ಭಾವಿಸಿದ್ದರು. ಆದರೆ ಒಂದು ಬಾರಿ ಅವರ ವ್ಯವಹಾರದಲ್ಲಿ ಭಾರೀ ನಷ್ಟವಾಯಿತು. ಅವರು ಅಂತಹ ಸಂಕಷ್ಟದಲ್ಲಿ ಸಿಲುಕಿಕೊಂಡರು ಎಂದರೆ ತಕ್ಷಣಕ್ಕೆ ಅವರಿಗೆ 100 ಕೋಟಿ ರೂಪಾಯಿಗಳ ಅವಶ್ಯಕತೆಯಿತ್ತು. ತಾವು ಸಂಪೂರ್ಣವಾಗಿ ಬರ್ಬಾದಾಗುವ ಅಂಚಿನಲ್ಲಿದ್ದೇವೆ, ಎಲ್ಲೂ ಹಣದ ವ್ಯವಸ್ಥೆ ಆಗುತ್ತಿಲ್ಲ ಎಂದು ಅವರಿಗೆ ಅರಿವಾದಾಗ, ನಾನು ಇಷ್ಟೊಂದು ದೇವಸ್ಥಾನಗಳನ್ನು ಕಟ್ಟಿಸಿದ್ದೇನೆ, ದೇವರನ್ನು ಪ್ರಸನ್ನಗೊಳಿಸಿದ್ದೇನೆ, ಹಾಗಾದರೆ ಈಗ ಅವರ ಬಳಿಯೇ ಹೋಗಿ ಕೇಳೋಣ ಎಂಬ ಮಾತು ನೆನಪಾಯಿತು. ವ್ಯಾಪಾರಿಯಾದ ಅವರು ಒಂದು ವಿಷಯವನ್ನು ನೆನಪಿನಲ್ಲಿಟ್ಟುಕೊಂಡರು. ಬೆಳಿಗ್ಗೆ ಮೊದಲ ವ್ಯಾಪಾರವಾಗುವ ಬೋನಿ ಸಮಯದಲ್ಲೇ ಹೋಗಬೇಕು. ನಾನೇ ಮೊದಲು ಭಗವಂತನ ಜೊತೆ ಮಾತನಾಡಬೇಕು. ಯಾರಾದರೂ ಬೇರೆಯವರು ಬಂದು ಏನನ್ನಾದರೂ ಕೇಳಿ ದೇವರ ಮನಸ್ಸು ಕೆಡಿಸುವುದು ಬೇಡ ಎಂದುಕೊಂಡು ಬೆಳಿಗ್ಗೆಯೇ ಓಡುತ್ತಾ ತಾವು ಕಟ್ಟಿಸಿದ ದೇವಸ್ಥಾನವೊಂದಕ್ಕೆ ಹೋದರು. ಆದರೆ ಅಲ್ಲಿಗೆ ತಲುಪಿದಾಗ ಶೇಟಿಗೆ ಒಂದು ಆಘಾತ ಕಾಯುತ್ತಿತ್ತು. ತಮಗಿಂತ ಮೊದಲೇ ಒಬ್ಬ ಭಿಕ್ಷುಕ ಅಲ್ಲಿ ಸಾಲಿನಲ್ಲಿ ನಿಂತಿದ್ದನು. ಶೇಟಿಗೆ ವಿಪರೀತ ಕೋಪ ಬಂದಿತು. ಈ ಭಿಕ್ಷುಕ ನನಗಿಂತ ಮುಂಚೆಯೇ ಬಂದಿದ್ದಾನಲ್ಲ, ಇವನು ಭಗವಂತನ ಹತ್ತಿರ ಏನು ಕೇಳುತ್ತಾನೋ ಏನೋ, ಭಗವಂತನ ಮನಸ್ಸು ಕೆಡಿಸಿಬಿಟ್ಟರೆ ಇವನಿಂದಾಗಿ ದೇವರು ನನಗೆ ಬೇಕಾದುದನ್ನು ಕೊಡುತ್ತಾರೋ ಇಲ್ಲವೋ ಎಂದು ಯೋಚಿಸುತ್ತಾ ಶೇಟ್ ಆ ಭಿಕ್ಷುಕನ ಹಿಂದೆಯೇ ನಿಂತುಕೊಂಡರು. ಈ ಭಿಕ್ಷುಕ ಏನು ಕೇಳಲು ಬಂದಿದ್ದಾನೆ ಎಂದು ಶೇಟ್ ಕುತೂಹಲದಿಂದ ಕಾಯುತ್ತಿದ್ದರು. ಆ ಭಿಕ್ಷುಕನಿಗೆ ಏನು ಬೇಕು ಎಂದು ಶೇಟ್ ಯೋಚಿಸುತ್ತಿದ್ದರೆ ಇತ್ತ ಭಿಕ್ಷುಕನು, ದೇವರು ಇಷ್ಟೆಲ್ಲ ಕೊಟ್ಟಿದ್ದರೂ ಈ ಶೇಟ್ ಸಾಹೇಬರು ಇಲ್ಲಿ ಏನು ಕೇಳಲು ಬಂದಿದ್ದಾರೆ ಎಂದು ಆಶ್ಚರ್ಯಪಡುತ್ತಿದ್ದನು. ದೇವಸ್ಥಾನದ ಬಾಗಿಲು ತೆರೆದ ಕೂಡಲೇ ಭಿಕ್ಷುಕನು ದೇವರ ಮುಂದೆ ಕೈಮುಗಿದು, ಹೇ ಪ್ರಭು, ನನಗೆ ಕೇವಲ 100 ರೂಪಾಯಿಗಳ ಅವಶ್ಯಕತೆಯಿದೆ. ನನ್ನ ಪತ್ನಿ ಅನಾರೋಗ್ಯದಿಂದಿದ್ದಾಳೆ. ಔಷಧಕ್ಕೆ ಹಣ ಸಿಕ್ಕರೆ ಅವಳ ಇಲಾಜು ನಡೆದು ಗುಣಮುಖಳಾಗುತ್ತಾಳೆ. ಹೇ ಪ್ರಭು, ಇವತ್ತು ಹೇಗಾದರೂ ಮಾಡಿ 100 ರೂಪಾಯಿ ಸಿಗುವಂತೆ ಮಾಡು ಎಂದು ಪದೇ ಪದೇ ಬೇಡಿಕೊಳ್ಳತೊಡಗಿದನು. ಇದನ್ನು ಕೇಳಿ ಶೇಟ್ಗೆ ಕಿರಿಕಿರಿಯಾಯಿತು. ಈ ಭಿಕ್ಷುಕ ಇಲ್ಲಿಂದ ಕದರುವುದೇ ಇಲ್ಲ ಅನಿಸುತ್ತದೆ, ಇವನ ಪ್ರಾರ್ಥನೆ ಮುಗಿಯುವುದೇ ಇಲ್ಲ ಎಂದುಕೊಂಡು ಶೇಟ್ ತಡ ಮಾಡದೆ ಭಿಕ್ಷುಕನ ಕೈಗೆ 100 ರೂಪಾಯಿ ನೀಡಿ, ಇಗೋ ತಗೋ 100 ರೂಪಾಯಿ, ಇಲ್ಲಿಂದ ಬೇಗ ಹೊರಡು ಎಂದರು. ಆ ಹಣವನ್ನು ಪಡೆದ ಭಿಕ್ಷುಕನು ಅತ್ಯಂತ ಸಂತೋಷದಿಂದ ದೇವರಿಗೂ ಮತ್ತು ಶೇಟ್ಗೂ ಧನ್ಯವಾದ ತಿಳಿಸಿ ಅಲ್ಲಿಂದ ನಿರ್ಗಮಿಸಿದನು. ಈಗ ಶೇಟ್ ದೇವರ ಮುಂದೆ ಕೈಜೋಡಿಸಿ ಹೀಗೆ ಬೇಡಿಕೊಳ್ಳತೊಡಗಿದರು, ಪ್ರಭು, ಆ ಭಿಕ್ಷುಕನಿಗೆ 100 ರೂಪಾಯಿ ಕೊಟ್ಟು ಅಲ್ಲಿಂದ ಕಳುಹಿಸಿದೆ. ಈಗ ನನ್ನ ಮಾತು ಕೇಳು. ನನಗೆ 100 ರೂಪಾಯಿ ಅಲ್ಲ, 100 ಕೋಟಿ ರೂಪಾಯಿ ಬೇಕು ಭಗವಂತ. ಹೇಗಾದರೂ ಮಾಡಿ ಇದರ ವ್ಯವಸ್ಥೆ ಮಾಡು ಪ್ರಭು, ನನ್ನ ಮೇಲೆ ಕೃಪೆ ತೋರಿಸು ಎಂದು ದೇವಸ್ಥಾನದಲ್ಲಿ ಪದೇ ಪದೇ ಕೇಳತೊಡಗಿದರು. ಆಗ ಒಂದು ಪವಾಡ ನಡೆಯಿತು. ಮೂರ್ತಿಯಿಂದ ಭಗವಂತ ಪ್ರಕಟನಾಗಿ ಹೀಗೆ ಹೇಳಿದನು, ನೋಡು ಶೇಟ್, ನೀನು ಆ ಭಿಕ್ಷುಕನಿಗೆ 100 ರೂಪಾಯಿ ಕೊಟ್ಟು ಅವನು ನನ್ನನ್ನು ಪೀಡಿಸುವುದನ್ನು ತಪ್ಪಿಸಿದೆ. ಈಗ ನಾನು ನಿನಗಿಂತ ದೊಡ್ಡ ಶ್ರೀಮಂತ ಭಿಕ್ಷುಕನನ್ನು ಹುಡುಕಬೇಕಾಗಿದೆ. ಅವನು ಬಂದು ನಿನಗೆ 100 ಕೋಟಿ ರೂಪಾಯಿ ಕೊಟ್ಟು ನೀನು ನನ್ನನ್ನು ಪೀಡಿಸುವುದನ್ನು ತಪ್ಪಿಸಲಿ. ಶೇಟ್ನಲ್ಲಿ ಕಣ್ಣಲ್ಲಿ ನೀರು ಬಂದಿತು. ಪ್ರಭು, ಯಾಕೆ ಹೀಗೆ ಹೇಳುತ್ತಿದ್ದೀರಿ ಎಂದು ಕೇಳಿದರು. ಆಗ ಭಗವಂತನು, ಇದೇ ಸತ್ಯ. ನೀನು ಇಷ್ಟೊಂದು ದೇವಸ್ಥಾನ ಕಟ್ಟಿಸಿದೆ, ಆದರೆ ಎಂದೂ ನನ್ನನ್ನು ಕಾಣಲು ಬರಲಿಲ್ಲ. ಇಂದು ಬಂದಿರುವುದು ಕೂಡ ನಿನಗೆ ಏನೋ ಬೇಕು ಎಂಬ ಕಾರಣಕ್ಕೆ. ನಾನು ಪ್ರೇಮದ ಹಸಿವಿನಲ್ಲಿದ್ದೇನೆ. ನೀನು ಕೇವಲ ನನ್ನನ್ನು ಭೇಟಿಯಾಗಲು ಬರುತ್ತಿದ್ದರೆ ಇಂತಹ ದೊಡ್ಡ ಸಂಕಷ್ಟವೇ ಬರುತ್ತಿರಲಿಲ್ಲ ಎಂದು ತಿಳಿ ಹೇಳಿದನು. ಕಥೆಯ ಸಾರಾಂಶ: ಎಲ್ಲಿ ಬೇಡಿಕೆ ಹೆಚ್ಚಾಗುತ್ತದೆಯೋ ಅಲ್ಲಿ ಪ್ರೀತಿ ಕೊನೆಯಾಗುತ್ತದೆ. ಆದ್ದರಿಂದ ದೇವರಲ್ಲಿ ಕೇಳುವುದನ್ನು ನಿಲ್ಲಿಸಿ. ಕೇಳಲೇಬೇಕೆಂದಿದ್ದರೆ ಸಮಾಧಾನ ಅಥವಾ ತಾಳ್ಮೆಯನ್ನು ಕೇಳಿ. ಪ್ರಭು, ನನಗೆ ತಾಳ್ಮೆಯನ್ನು ಕೊಡು, ನಾನು ನನ್ನ ಸ್ವಂತ ಶಕ್ತಿಯಿಂದ ಎಲ್ಲವನ್ನೂ ಮಾಡುತ್ತೇನೆ, ನಿನ್ನ ಕೃಪೆ ಸದಾ ಇರಲಿ ಎಂದು ಬೇಡಿ. ನೀವು ದೇವರ ಬಳಿ ಹೋಗುವಾಗ ಏನನ್ನಾದರೂ ಕೇಳಲು ಹೋಗಬೇಡಿ, ಕೇವಲ ಅವರನ್ನು ಭೇಟಿಯಾಗಲು ಹೋಗಿ. ಅವರು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡುತ್ತಾರೆ ಮತ್ತು ಮುಂದೆಯೂ ಮಾಡುತ್ತಿರುತ್ತಾರೆ. ಧನ್ಯವಾದಗಳು.